ಅಯ್ಯಪ್ಪ ಅದನ್ನು ಹಾಕ್ಬೇಡಿ ಅಂತ ಹೇಳ್ಬಿಡಿ. ಅದನ್ನು ತಂದು ಈ ಥರ ಡಸ್ಟ್ಬಿನ್ಗೆ ಹಾಕೋ ಬದಲು ಅದೇ ದುಡ್ಡನ್ನ ಉಂಡಿಗೆ ಹಾಕ್ಬಿಡಿ ಸ್ವಾಮಿ. ಅಯ್ಯಪ್ಪ ಸ್ವಾಮಿ ಶರಣಂ. ತುಂಬ ಬೇಜಾರಾಗ್ತಾಯಿದೆ ಸ್ವಾಮಿ ಇದನ್ನು ನೋಡಿ. ದಯವಿಟ್ಟು ಇರುಮುಡಿ ಪದಾರ್ಥದಲ್ಲಿರುವಂಥ ಪದಾರ್ಥಗಳನ್ನು ಆ ಜಾಗಕ್ಕೆ ತಲುಪಿಸಿ ಅಂತ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ನೀವು ಕೇಳಲ್ಲ. ಎಲ್ಲಂದಲ್ಲಿ ಬಿಸಾಕ್ಬಿಟ್ಟು ಹೋಗ್ತೀರಾ, ಅವರು ತೆಗೆದು ಅದನ್ನು ಡಸ್ಟ್ಬಿನ್ಗೆ ಹಾಕ್ತಾರೆ. ಅಕ್ಕಿಯನ್ನು ದಯವಿಟ್ಟು ನೀವು ಮನೆಗೆ ರಿಟರ್ನ್ ತೊಗೊಂಡೋಗಿ ಸ್ವಾಮಿ. ಅಯ್ಯಪ್ಪ ಅವರೇ, ಎಷ್ಟು ಜನ ಅನ್ನ ಇಲ್ಲ ಅಂತ ಒದ್ದಾಡ್ತಿದ್ದಾರೆ. ಹೋಗೋ ದಾರಿಲಿ ಬೇಕಾದ್ರೆ ಕವರಲ್ಲಿ ಹಾಕಿ ಅವ್ರಿಗೆ ಹಂಗೆ ಕೊಟ್ಬಿಟ್ಟು ಹೋಗ್ಬಿಡಿ. ಶಬರಿಮಲೆಗೆ ಹೋಗುವಾಗ ನೀವು ವಾಪಸ್ ಹೋಗುವಾಗ ಶಬರಿಮಲೆಯಿಂದ ತೊಗೊಂಡೋದಂಥ ಅಕ್ಕಿಯನ್ನು ನೀವು ರೋಡಲ್ಲಿ ಇರುವಂಥ ಬಡವರಿಗೆ ಕೊಟ್ಬಿಡಿ ಸ್ವಾಮಿ. ಅಯ್ಯಪ್ಪ ದಯಮಾಡಿ ಈ ರೀತಿ ಮಾಡಬೇಡಿ ಅಯ್ಯಪ್ಪ, ಬೇಜಾರಾಗುತ್ತೆ. ಅದರಲ್ಲಿರುವಂಥ ಪದಾರ್ಥಗಳು ಅವಲು ಮಲರುಮು ಗಂಧ ಕಡ್ಡಿ ಕರ್ಪೂರ ಎಲ್ಲವನ್ನು ಅಲ್ಲಲ್ಲೇ ಡಸ್ಟ್ಬಿನ್ಗೆ ಹಾಕಿದೆ. ಅದು ಭಗವಾನ್ ಅಯ್ಯಪ್ಪ ಸ್ವಾಮಿ ಇರುವಂಥ ಭಾವಚಿತ್ರ ಅಂತಲೂ ನೋಡದೆ ಹಾಕಿದ್ದಾರೆ. ಅದ ಮೇಲೆ ಬಾಳೆಹಣ್ಣು ತಂದು ಬಿಸಾಕಿದ್ದಾರೆ, ಎಂಜಲು ಉಗಿತಾರೆ. ತುಂಬ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಅಯ್ಯಪ್ಪ, ಮನಸ್ಸಿಗೆ ಭಾಳ ನೋವಾಗ್ತಿದೆ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಂ ಅಯ್ಯಪ್ಪ.